ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೇನೇ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಂಗೀತ, ರಾಮನಾರಾಯಣ್, ಅಜಿತ್ ಸೇರ್ಕೊಂಡು ಮಯೂರಿಯನ್ನ ಮಾತಾಡಿಸ್ತಾ ಇರ್ತಾರೆ. ಭೂಮಿ ಅಲ್ಲೇ ನಿಂತ್ಕೊಂಡು ಪಿಳಿ ಅಂತ ನೋಡ್ತಾ ಇದ್ದಾಗ ಸಂಗೀತ ಮನೇಲಿ ಎಲ್ಲರೂ ಹೇಗಿದ್ದಾರೆ ಮಯೂರಿ ಅಂತ ಕೇಳಿದಾಗ ಎಲ್ಲರೂ ಸೂಪರ್ ಫೈನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮಯೂರಿ ಹೇಳ್ತಾರೆ. ಅಷ್ಟರಲ್ಲಿ ರಾಮನಾರಾಯಣ್ ಅವರು ಬರೀ ಮಾತಲ್ಲಿ ವಿಷಯನ ತಿಳ್ಕೊಳ್ಳೋದೇ ಆಯ್ತು ಅಂತ ಹೇಳಿದಾಗ ಮಾವ ಎಲ್ಲರೂ ಕೂಡ ಸರಿ ಹೋಗುತ್ತೆ, ನೀವು ಆರಾಮಾಗಿರಿ, ಯು ಡೋಂಟ್ ವರಿ ಅಂತ ಮಯೂರಿ ರಾಮನಾರಾಯಣನ ಸಮಾಧಾನ ಮಾಡ್ತಾರೆ. ಇನ್ನು ಸಂಗೀತ, ಮಯೂರಿ ಹಾಗೆ ಅನ್ಕೊಂಡು ಇಷ್ಟು ವರ್ಷ ಕಳೆದೋಯ್ತು, ಸದ್ಯ ನಮ್ಮನ್ನ ನೋಡೋದಕ್ಕೆ ನೀನು ಒಬ್ಳಾದ್ರೂ ಬರ್ತಾ ಇದೆಯಲ್ಲ ಅದೇ ಖುಷಿ ನಮ್ಗೆ ಅಂತ ಹೇಳ್ತಾ ಇದ್ದಾಗ ಅತ್ತೆ ಮನೇಲಿ ಎಲ್ರು ಕೂಡ ಮರ್ತರು ಕೂಡ ಯಾರಾದ್ರೂ ಒಬ್ರು ಹೋಗಿ ಮಾತಾಡ್ತಾ ಇದ್ರೆ ಸಂಬಂಧ ಗಟ್ಟಿಯಾಗಿರುತ್ತಲ್ವಾ. ನಮ್ಮ ಸೂಪರ್ ಎನರ್ಜೆಟಿಕ್ ಅಜ್ಜಿ ಹೀಗೆ ಹೇಳ್ತಾ ಇದ್ರಲ್ಲ, ಅಜ್ಜಿ ಎಲ್ಲಿದ್ದಾರೆ ಕಾಣಿಸ್ತಾನೆ ಇಲ್ಲ ಅಂತ ಮಯೂರಿ ಕೇಳಿದಾಗ ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಬರ್ತಾರೆ. ಹಾಗೆ ಎಲ್ರು ಕೂಡ ಕ್ಯಾಶುವಲ್ ಆಗಿ ಯೋಗಕ್ಷೇಮವನ್ನ ವಿಚಾರಿಸ್ತಾ ಮಾತಾಡ್ತಾ ಇರ್ತಾರೆ. ಈ ಕಡೆ ಭೂಮಿ ಮಾತ್ರ ಕಣ್ಕಣ್ಣು ಬಿಟ್ಕೊಂಡು ಮಯೂರಿನೇ ನೋಡ್ತಾ ಇದ್ದು ಮೈಯನ್ನೆಲ್ಲ ಉರ್ಕೊಳ್ತಾ ಇರ್ತಾಳೆ. ಇನ್ನು ಮಯೂರಿ ಮಾತಾಡ್ತಾ ಹೋಗಿ ಬಂದು ಆಚೆ ಹೋಗಿ ಈಚೆ ಹೋಗಿ ಅಜಿತ್ ಪಕ್ಕದಲ್ಲೇನೆ ಕೂತ್ಕೊಂಡು ಭೂಮಿಗೆ ಉರ್ಸ್ತಿದ್ದಾಳೋ ಏನೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಭೂಮಿ ಮಾತ್ರ ತುಂಬಾನೇ ಉರ್ಸ್ಕೊಳ್ತಾ ಇರ್ತಾರೆ. ಇನ್ನು ಇದಾದ ನಂತರ ಭೂಮಿ ಮಯೂರಿಗೆ ಉರ್ಸೋದಕ್ಕಂತಾನೆ ಭೂಮಿ ಹೋಗ್ಬಿಟ್ಟು ಅಜಿತ್ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಇದನ್ನ ಸತ್ಯ ಅಬ್ಸರ್ವ್ ಮಾಡ್ತಾ ಇದ್ದಾಗ ಅಜಿತ್ ಕೂಡ ಇದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಮಯೂರಿ ಮಾತಾಡ್ಸ್ದಾಗೆಲ್ಲ ಅಜಿತ್ ಆ ಕಡೆ ತಿರುಗಿದ್ರೆ ಭೂಮಿ ತನ್ನ ಕಡೆಗೆ ಅವನ ಮುಖವನ್ನ ತಿರ್ಗಿಸ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲೇ ಅಶ್ವಿನಿ ಈ ಶಾರದಾ ಅಲ್ಲಿಗೆ ಕರ್ಕೊಂಡು ಬಂದು ಆಗ ಮಯೂರಿ ಕೊನೆಗೂ ಸಿಕ್ಕಿದ್ರಲ್ಲ ಆಂಟಿ, ಏನು ತಲೆ ಕೆಡ್ಸ್ಕೊಳ್ಬೇಡಿ, ಆದಷ್ಟು ಬೇಗ ಸರಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಶಾರದಾ ಅವರನ್ನ ಮುಟ್ಟಿ ಮಾತಾಡ್ಸೋದಕ್ಕಂತ ಮಯೂರಿ ಹೋದಾಗ ಶಾರದಾ ಹೆದರ್ಕೊಂಡು ಭೂಮಿ ಹಿಂದೆ ಹೋಗಿ ನಿಂತ್ಕೊಳ್ತಾರೆ. ಆಗ ಮಯೂರಿ ಅವರೇ ತಪ್ಪು ತಿಳ್ಕೊಬೇಡಿ, ಪಾಪ ಶಾರದಮ್ಮ ಇವಾಗಷ್ಟೇ ಬಂದಿದ್ದಾರಲ್ವಾ, ಇನ್ನೂ ಚೇತರಿಸ್ಕೊಳ್ತಾ ಇದ್ದಾರೆ. ಅತ್ತೆ ನಾನು ಶಾರದಮ್ಮನ ರೂಮ್ಗೆ ಬಿಟ್ಟು ಬರ್ತೀನಿ, ನೀವು ಮಾತಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಭೂಮಿ ಶಾರದಾರನ್ನ ಕರ್ಕೊಂಡು ರೂಮ್ಗೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಶ್ರವಣ್ ಅಶ್ವಿನಿಯನ್ನ ನನ್ನ ಮಗಳು ಅಂತ ಮನಸ್ವಿನಿ ಅಂತ ಹೇಳ್ಬಿಟ್ಟು ಮಯೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಂತರ ಭಾಗ್ಯಮ್ಮ ಅವರು ಇವರು ಭೂಮಿ ಅವ್ರ ತಾಯಿ ಅಂತ ಹೇಳ್ಬಿಟ್ಟು ಶ್ರವಣ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಷ್ಟರಲ್ಲಿ ಭೂಮಿ ಕೂಡ ವಾಪಸ್ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಿಲ್ಲ, ಬಾ ಹೋಗಿ ಹೊರಗೋಗಿ ಮಾತಾಡೋಣ ಅಂತ ಅಜಿತ್ ಮಯೂರಿಯನ್ನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ರೆ, ಎಲ್ಲಿ ಹೋಗ್ತಾ ಇದ್ದೀರಾ ಸಾಹೇಬ್ರೆ, ತಿಂಡಿ ಎಲ್ಲ ರೆಡಿ ಇದೆ, ಬಿಸಿ ಬಿಸಿ ಇರುವಾಗ್ಲೇ ತಿನ್ಕೊಂಡ್ಬಿಡ್ಬೇಕಲ್ವಾ ಅಂತ ಭೂಮಿ ಹೇಳ್ತಾ ಇದ್ದಾಗ ಭೂಮಿ ತಿಂಡಿ ತಿನ್ನೋದು ಯಾವಾಗ್ಲೂ ಇದ್ದೇ ಇರುತ್ತೆ, ಅಪರೂಪಕ್ಕೆ ಸುಂದ್ರಿ ನಮ್ಮ ಮನೆ ಬಂದಿದ್ದಾಳೆ, ತುಂಬಾ ಅಂದ್ರೆ ತುಂಬಾನೇ ಮಾತಾಡೋದಿದೆ ಅಂತ ಹೇಳ್ಬಿಟ್ಟು ಬಾ ಅಂತ ಹೇಳಿ ಮಯೂರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಜಿತ್. ಇದನ್ನೆಲ್ಲ ಅದಾದ್ಮೇಲೆ ಭೂಮಿ ರೂಮ್ಗೆ ಹೋಗಿ ಮಲ್ಕೊಂಡಿದ್ದಾಗ ನಿದ್ದೆನೆ ಬರ್ದೆ ಅಜಿತ್ ಬಗ್ಗೆನೇ ಯೋಚನೆ ಮಾಡ್ತಾ ಎದ್ದು ಓಡಾಡ್ತಾ ಇರ್ತಾಳೆ. ನನ್ ಯಾಕೋ ನಿದ್ದೆನೆ ಬರ್ತಾ ಇಲ್ವಲ್ಲ, ಕೆಳಗಡೆ ಮಲಗ್ತಾ ಇದ್ದೋಳು ಮೇಲ್ಗಡೆ ಮಲಗ್ತಾ ಇದ್ದೀನಿ, ಆದ್ರೆ ಬೆಡ್ ಕೂಡ ಚೆನ್ನಾಗೇನೆ ಇದೆ, ಮತ್ತ್ಯಾಕೆ ನಿದ್ರೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಕಟ್ಕೊಂಡಿರಿ ಹೆಂಡತಿ ನಾನ್ ಇರ್ಬೇಕಾದ್ರೆ ಆ ಮಯೂರಿ ಬಂದ್ಲು ಅಂತ ಅವಳ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ ನಮ್ ಸಾಹೇಬ್ರು ಮಾತ್ರ. ನಮ್ ಸಾಹೇಬ್ರು ಅವ್ರನ್ನ ದೂರ ತಳ್ಬೇಕು ತಾನೆ, ಇವ್ರು ಕೂಡ ದೂರ ತಳ್ತಿಲ್ಲ ಅಲ್ಲ. ನಾನೊಬ್ಳು ಹೆಂಡತಿಯಾಗಿ ನನ್ಗೆ ಈ ತರ ಎಲ್ಲ ಅನ್ಸೋದು ಸಹಜ ತಾನೆ, ಆದ್ರೆ ನಾನೇನು ಸಾಹೇಬ್ರಿಗೆ ನಿಜವಾದ ಹೆಂಡತಿ ಅಲ್ವಲ್ಲ. ಅದು ಸರಿ, ನಾನ್ಯಾಕೆ ಇಷ್ಟೊಂದೆಲ್ಲ ಬೇಜಾರಾಗ್ತಾ ಇದ್ದೀನಿ, ಅಯ್ಯೋ ದೇವ್ರೇ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಆದ್ರೂ ನಮ್ ಸಾಹೇಬ್ರು ಪಾಪನೇ, ನನ್ನನ್ನ ತಳ್ತಾ ಇರ್ಬೇಕಾದ್ರೆ ಪಾಪ ಅವರು ನನ್ನನ್ನ ಎದೆಗೆ ಒತ್ಕೊಂಡು ಎಷ್ಟು ಸಮಾಧಾನ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು ಅದು ಪಾಪ. ಆದ್ರೆ ನಮ್ ಸಾಹೇಬ್ರು ಬರೀ ಬಾಯಿ ಮಾತಿಗಾದ್ರು ಭೂಮಿ ಇವತ್ತು ನನ್ ರೂಮಲ್ಲಿ ಇರುವಂತ ಒಂದೇ ಒಂದ್ ಮಾತಾದ್ರೂ ಹೇಳ್ಬೇಕಿತ್ತಲ್ವಾ. ಒಂದ್ ವೇಳೆ ಶಾರದಮ್ಮ ನಮ್ ಸಾಹೇಬ್ರು ಕರ್ದಿದ್ರು ನಿಮ್ಮನ್ನ ಬಿಟ್ಟು ನಾನು ಹೋಗ್ತಾ ಇರ್ಲಿಲ್ಲ, ಅದು ಬೇರೆ ಪ್ರಶ್ನೆ ಬಿಡಿ ಅಂತ ಹೇಳ್ಬಿಟ್ಟು ಭೂಮಿ ಒಬ್ಬಳೆ ಮಾತಾಡ್ಕೊಳ್ತಾ ಇದ್ದಾಗ ನಂತರ ಭೂಮಿ ಪಾಪ ನಮ್ ಸಾಹೇಬ್ರು ಏನೋ ಒಳ್ಳೆಯವ್ರೆ, ಆದ್ರೆ ಆ ಮನೆಹಾಳ್ ಮಯೂರಿ ಎಂಥವಳು ಅಂತ ಗೊತ್ತಿಲ್ವಲ್ಲ, ಅವಳು ನೋಡಿದ್ರೆ ಅವಳು ಮಾತಾಡೋದ್ನೆಲ್ಲ ನೋಡಿದ್ರೆ ಅವಳು ವಾಪಸ್ ಹೋಗ್ಬೇಕಾದ್ರೆ ನಮ್ ಸಾಹೇಬ್ರನು ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಾಳೇನೋ ಅಂತ ಅನಿಸ್ತಾ ಇದೆ ನನ್ಗೆ. ಇವಾಗ ನಾನು ಶಾರದಮ್ಮನ್ ಜೊತೆ ಇದೀನಿ ಅಂತ ಆ ಮನೆಹಾಳ್ ಮಯೂರಿ ನಮ್ ರೂಮಲ್ಲೇ ಸಾಹೇಬ್ರ ಜೊತೆ ಏನಾದ್ರು ಲವ್ ಸಾಂಗ್ ಏನಾದ್ರು ಡ್ಯಾನ್ಸ್ ಆಡ್ತಾ ಇರ್ಬೋದಾ ಅಂತ ಹೇಳ್ಬಿಟ್ಟು ಭೂಮಿ ಒಂದು ಇಮ್ಯಾಜಿನೇಷನ್ ಮೋಡ್ಗೆ ಹೋದಾಗ ಅಲ್ಲಿ ಅಜಿತ್ ಮತ್ತೆ ಮಯೂರಿ ಇಬ್ರು ಕೂಡ ರೊಮ್ಯಾಂಟಿಕ್ ಆಗಿ ಒಂದು ಸಾಂಗಿಗೆ ಪರ್ಫಾರ್ಮೆನ್ಸ್ ಮಾಡ್ಕೊಳ್ತಾ ಇಬ್ರು ಕೂಡ ರೊಮ್ಯಾನ್ಸ್ ಮೋಡಲ್ಲಿ ಇರ್ತಾರೆ. ಅದನ್ನ ಭೂಮಿ ನೆನ್ಪು ಮಾಡ್ಕೊಂಡ್ಬಿಟ್ಟು ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಮನ್ಸನ್ನ ಇಷ್ಟೊಂದು ವಿಕೃತ ಮಾಡ್ತಾ ಇದ್ಯಾ, ಅಲ್ಲಿ ನಾನ್ ಅನ್ಕೊಂಡಿರೋ ಹಾಗೆ ಏನು ಕೂಡ ನಡೀತಾ ಇರಲ್ಲ, ನನ್ಗೆ ದುಃಖ ತುಂಬಿ ಅಳು ಬರ್ತಾ ಇದೆ, ನಿಮ್ಗೆ ಅಲ್ಲಿ ಸುಖದ ಮಳೆ ಬೇಕಾ, ಬರ್ತೀನಿ ತಡಿತೀರಿ ನಿಮ್ಮಿಬ್ಬರನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಎದ್ದು ಹೋಗ್ತಾಳೆ. ಆಗ ಹೊರಗಡೆ ಎಲ್ರು ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಇನ್ನೊಂದ್ ಕಡೆ ಈ ಸಂಗೀತ ಸದ್ಯ ನೋಡ್ದ ನನ್ ಮಗ ಸಕಲ ಕಲಾ ಚತುರ, ಅವನ್ನ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಇದ್ದನ್ನ ಭೂಮಿ ಕೇಳಿಸ್ಕೊಂಡು ಹಾಗೆ ಅಲ್ಲೇನೆ ಸ್ಟ್ರಕ್ ಆಗಿ ನಿಂತೋಗಿರ್ತಾಳೆ. ಇನ್ನು ಸಂಗೀತ ಅವರು ಮಯೂರಿ ಜೊತೆ ಮಾತಾಡ್ತಾ ಹಿಂದೆ ಕಳೆದ ಒಂದಷ್ಟು ನೆನಪುಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಹಾಗೇನೆ ಯಾರೇ ಆಗಿರ್ಲಿ ಸೊಸೆಯಾದವಳು ಮಗನ್ ಜೊತೆ ತಮ್ಮನೇಲಿ ಇರ್ಬೇಕು ಅಂತ ಯಾರೇ ಆಗಿದ್ರು ಅದನ್ನ ಬಯಸೋದು ಸಹಜನೇ. ಆದ್ರೆ
ನಾನು ತವ್ರ ಮನೇಲಿ ಇದ್ದೀನಿ, ಇದ್ರ ಬಗ್ಗೆ ಅತ್ತೆಗೆ ದುಃಖ ಇದ್ದೇ ಇರುತ್ತೆ. ಅವ್ರು ಮಾತ್ರ ಅಲ್ಲ, ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ಹಾಗೆ ನೋಡಿದ್ರೆ ಈ ವಿಚಾರದಲ್ಲಿ ದೇವಿಯಾನಿ ಎಲ್ಲರನ್ನೂ ಮೆಚ್ಚಬೇಕು ಅಂತ ಸಂಗೀತ ಹೇಳ್ತಾ ಇದ್ದಾಗ ಯಾಕೆ ಹಾಗೆ ಅನ್ಕೊಳ್ತೀರಾ? ಪರಿಸ್ಥಿತಿಗಳು ಕೆಲವೊಂದ್ಸರಿ ಹಾಗೆ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ, ಎಲ್ಲ ಸರಿ ಹೋಗುತ್ತೆ, ಏನು ಕೂಡ ಯೋಚನೆ ಮಾಡಬೇಡಿ. ಆಕ್ಚುಲಿ ನಿನ್ನಂತ ನದಿಯನ್ನ ಪಡೆಯೋದಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೆ ಅಂತ ದೇವಿಯಾನಿ ಹೇಳ್ತಾ ಇದ್ದಾಗ, ಹಾಗಂತ ರಾಮನ ಅಳಿಯನ್ನಾಗಿ ಪಡೆಯೋದಕ್ಕೆ ಈ ಮನೆನೂ ಕೂಡ ಅದೃಷ್ಟ ಮಾಡಿತು ಅಂತ ಅಜ್ಜಿ ಹೇಳ್ತಾರೆ. ಆಗ ರಾಮನಾರಾಯಣ ಅವರು ಅಯ್ಯೋ ತುಂಬಾ ದೊಡ್ಡ ಮಾತು ಅತ್ತೆ ಅಂತ ಹೇಳಿದಾಗ, ಆದ್ರೆ ತಾಯಿಯಾಗಿ ನನಗೆ ಅಂತ ಒಂದಂತೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮನೆ ಮಗ ಮನೆಯಲ್ಲಿ ಇಲ್ಲ ಅಂದ್ರೆ ಆ ತಾಯಿಗೆ ಎಷ್ಟು ದುಃಖ ಆಗುತ್ತೆ ಅಂತ ನನಗೂ ಕೂಡ ಅರ್ಥ ಆಗುತ್ತೆ. ಆದ್ರೆ ಮುಂದೆ ಎಲ್ಲದೂ ಸರಿ ಹೋಗುತ್ತೆ ಅಂತ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅಜಿತ್, ಸತ್ಯಣ್ಣ ಇದೇ ಖುಷಿಗೆ ಒಂದು ಫೋಟೋನ ತೆಗಿತೀರಾ ಅಂತ ಮಯೂರಿ ಕೇಳಿದಾಗ, ಆಗ ಸತ್ಯ, ನೀವು ಕೇಳೋದು ಹೆಚ್ಚ, ನಾನು ತೆಗಿಯೋದು ಹೆಚ್ಚ, ಕೊಡಿ ಅಂತ ಹೇಳಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಮಯೂರಿ ಮತ್ತೆ ಅಜಿತ್ ಪೋಸ್ ಕೊಡ್ತಾ ಇದ್ದಾಗ ಸತ್ಯ ಫೋಟೋನ ತೆಗಿತಾ ಇರ್ತಾರೆ. ಈ ಕಡೆ ಭೂಮಿ ಬಂದು ಸತ್ಯನೇ ಎದುರೇ ನಿಂತಾಗ ಸತ್ಯ ಸೈಲೆಂಟ್ ಆಗ್ತಾರೆ. ಈ ಕಡೆ ಭೂಮಿ ಬಂದಿರೋದನ್ನ ನೋಡ್ಕೊಂಡ್ಬಿಟ್ಟು ಸಂಗೀತ, ಬಾ ಭೂಮಿ, ನೀನು ಶಾರದಮ್ಮನ್ನ ಬಿಟ್ಟು ಬರಲ್ಲ ಅಂತ ನಾನು ನಿನ್ನ ಕರೆಯೋದಕ್ಕೆ ಹೋಗ್ಲಿಲ್ಲ ಅಂತ ಸಂಗೀತ ಅವ್ರು ಹೇಳಿದಾಗ, ಅಲ್ಲ ನಮ್ಮ ಸಾಹೇಬ್ರು ರೂಫಿ ಕಿತ್ತೋಗೋ ತರ ನಗ್ತಾ ಇದ್ರಲ್ವಾ, ಅದಕ್ಕೆ ಏನಾಗ್ತಾ ಇದೆ ಅಂತ ನೋಡೋಣ ಅಂತ ಬಂದೆ ಅಂದಾಗ, ನಿನ್ನನ್ನು ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ ನನ್ನ ಮಗ. ಆಗ ಸತ್ಯ, ಅಜಿತ್ಗೆ ಎಷ್ಟೊಂದು ಹಾಸ್ಯ ಪ್ರಜ್ಞೆ ಇದೆ, ಅವ್ನು ತುಂಬಾನೇ ಒಳ್ಳೆ ವೈಬರ್ ಅಂತ ಸತ್ಯ ಹೊಗಳ್ತಾ ಇದ್ದಾಗ, ಅಷ್ಟೊಂದು ಕಾಮಿಡಿ ಮಾಡಿದ್ರ ಸಾಹೇಬ್ರು ಅಂತ ಭೂಮಿ ಕೇಳಿದಾಗ, ನಂತರ ಭೂಮಿ ನಿಮ್ಗೆ ಹಾಡನ್ನು ಹೇಳೋದಕ್ಕೆ ಬರುತ್ತಾ ಅಂತ ಮಯೂರಿ ಕೇಳಿದಾಗ, ಅಯ್ಯೋ ನನ್ಗೆ ಹಾಡೆಲ್ಲ ಹೇಳೋಕ್ ಬರಲ್ಲ ಮೇಡಮ್, ಯಾಕೆ ಈ ತರ ಕೇಳ್ತಾ ಇದ್ದೀರಾ ಅಂತ ಭೂಮಿ ಕೇಳಿದಾಗ, ಇಲ್ಲ ನಮ್ಮ ಮನ್ಮತ ಸಖತ್ತಾಗಿ ಹಾಡು ಹೇಳ್ತಾನೆ, ಅವನ ಜೊತೆ ನೀವು ಧ್ವನಿ ಗುಡಿಸ್ತೀರೇನೋ ಅಂತ ಕೇಳಿದೆ ಅಂತ ಮಯೂರಿ ಹೇಳಿದಾಗ, ಅಯ್ಯೋ ನಂಗೆ ಹಾಡೆಲ್ಲ ಹೇಳೋಕ್ ಬರಲ್ಲ ಮೇಡಮ್. ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಾ, ನಾನು ಮಲ್ಕೋಬೇಕಾಗಿದ್ರೆ ನಮ್ಮ ಸಾಹೇಬ್ರು ನಿದ್ರೆ ಬರ್ಲಿಲ್ವಾ ಭೂಮಿ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಸಾಹೇಬ್ರೆ ಲಾಲಿ ಹಾಡನ್ನ ಹಾಡಿ ಮನಗಿಸ್ತಾರೆ ಅಂತ ಹೇಳ್ಬಿಟ್ಟು ಅಜಿತ್ ಕೈಯನ್ನ ಹಿಡ್ಕೊಂಡು ಅವನು ಭುಜದ ಮೇಲೆ ಮಲ್ಕೊಳ್ತಾರೆ ಭೂಮಿ. ಹಾಗೆ ನಾನು ಮಗು ತರ ಮಲ್ಕೊಂಡ್ಬಿಡ್ತೀನಿ ಅಂತಾನು ಹೇಳ್ತಾರೆ. ಓ ಸೋ ಕ್ಯೂಟ್, ಹೌದಾ ಮನ್ಮತ, ನಂಗೆ ಗೊತ್ತೇ ಇರ್ಲಿಲ್ಲ ನೋಡು, ನನ್ಗೆ ಈ ಕಥೆನ ಕೇಳ್ತಾ ಇದ್ರೆ ನನಗೂ ಕೂಡ ನಿಂತರನೇ ಗಂಡ ಸಿಗ್ಬಾರ್ದ ಅಂತ ಅನಿಸ್ತಾ ಇದೆ ಅಂತ ಮಯೂರಿ ಅವನು ಬಲಗಡೆ ಭುಜದ ಮೇಲೆ ಒರ್ಕೊಳ್ತಾಳೆ. ಇದನ್ನ ನೋಡಿ ಭೂಮಿ ಇನ್ನೊಂದಷ್ಟು ಉಳ್ಕೊಳ್ತಾಳೆ. ಇನ್ನು ಮಾರನೇ ದಿನ ಮಯೂರಿ ಮತ್ತೆ ಅಜಿತ್ ಇಬ್ರು ಕೂಡ ಸೇರ್ಕೊಂಡು ವರ್ಕೌಟ್ ಮಾಡ್ತಾ ಇರ್ತಾರೆ. ಇದನ್ನ ಭೂಮಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ನಂತರ ಮಯೂರಿ ಅಜಿತ್ ಹತ್ರ, ಅಜಿತ್ ಇವತ್ತೊಂದು ಸ್ಪೆಷಲ್ ಡೇ ಕಾಣೋ, ಏನು ಅಂತ ಹೇಳು ನೋಡೋಣ ಅಂತ ಹೇಳಿದಾಗ, ಏನು ಅಂತ ಗೊತ್ತಾಗ್ತಾ ಇಲ್ವಾ ಅಂದಾಗ, ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣೋ, ಹ್ಯಾಪಿ ವ್ಯಾಲೆನ್ಸ್ ಡೇ ಅಂತ ಮಯೂರಿ ಅಜಿತ್ಗೆ ವಿಶ್ ಮಾಡಿದಾಗ, ಆಗ ಭೂಮಿ ಅದನ್ನ ನೋಡ್ಬಿಟ್ಟು ಸಾಹೇಬ್ರೇ ಅಂತ ಜೋರಾಗಿ ಕಿರ್ಚ್ಕೊಳ್ತಾಳೆ. ಆಗ ಭೂಮಿ ಬಂದ್ಬಿಟ್ಟು, ಸಾಹೇಬ್ರೆ ಅದು ಹ್ಯಾಪಿ ವ್ಯಾಲೆನ್ಸ್ ಡೇ ಅಂತ ಹೇಳಿದಾಗ, ಯಾಕೆ ಕೂಕೊಂಡೆ ಅಂತ ಅಜಿತ್ ಕೇಳ್ತಾರೆ. ಆಗ ಅಜಿತ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರ್ತಾರೆ. ನಂತರ ಮಯೂರಿ, ಭೂಮಿಯವರೇ ರಾತ್ರಿನೇ ವಿಶ್ ಮಾಡಿರ್ಲಿಲ್ವಾ ನೀವು, ಈಗ ಕಿರ್ಚ್ಕೊಂಡಿದ್ ನೋಡಿ ನಂಗೆ ಭಯನೇ ಆಗೋಯ್ತು ಅಂತ ಹೇಳಿದಾಗ, ಭೂಮಿ, ನಾನು ಕೂಡ ಭಯ ಪಟ್ಕೊಂಡೇ ಕಿರ್ಚಿದ್ದು. ಮತ್ತೆ ಮಯೂರಿ ಮೇಡಮ್, ನೀವು ಯಾವಾಗ ಊರಿಗೆ ಹೋಗುದು ಅಂತ ಭೂಮಿ ಕೇಳ್ತಾ ಇದ್ದಾಗ, ಯಾಕೆ ನಾನು ಇಲ್ಲಿರೋದ್ರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಮಾ ಅಂತ ಮಯೂರಿ ಕೇಳಿದಾಗ, ಚೇಚೆ ಹಾಗೇನೂ ಇಲ್ಲಪ್ಪ, ನಿಮ್ಗೆ ಲೇಟ್ ಆಗ್ತಾ ಇದೆ, ವರ್ಕೌಟ್ ಸ್ಟಾರ್ಟ್ ಮಾಡೋದ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇದ್ದಾಗ, ಮನ್ಮತ ನನ್ಗೆ ಯಾಕೋ ಸುಸ್ತಾಗ್ತಾ ಇದೆ ಕಣೋ ಅಂತ ಮಯೂರಿ ಹೇಳ್ತಾರೆ. ನಂತರ ನಾನು ನಿನ್ಗೆ ಒಂದು ಬಾಡಿ ಲೂಸ್ ಆಗುವಂತ ಎಕ್ಸಸೈಸ್ನ ಹೇಳ್ಕೊಡ್ತೀನಿ ಅಂತ ಅಜಿತ್ ಹೇಳ್ಕೊಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ದೇವಿಯಾನಿ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿಗೆ ಅಂಜು ಬಂದ್ಬಿಟ್ಟು, ಯಾಕೆ ಮ್ಯಾಮ್ ಈ ರೀತಿ ಕೂತ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾಗ, ಆ ಶಾರದಾ ಮನೆಗೆ ಬಂದಾಗಿಂದ ನಂಗೆ ನೆಮ್ಮದಿನೇ ಇಲ್ದಾಗಿದೆ, ಭೂಮಿನೇ ಮಗಳು ಅಂತ ಕಂಡಿಡ್ಬಿಟ್ರೆ ನನ್ನ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 21 ವರ್ಷಗಳ ಹಿಂದೆ ಭಾಗ್ಯಮನ್ ಗಂಡ ವೀರಣ್ಣನ ಕೈಗೆ ನಾನು ಮನಸ್ವಿನಿಯನ್ನ ಒಪ್ಪಿಸಿದಾಗ ಇದೇ ಪುಟ್ಟ ಮನಸ್ವಿನಿ ಆಗಿದ್ಲು. ಮನಸ್ವಿನಿಯನ್ನ ಕೊಟ್ಟಿದ್ದು ನಾನೇ ಅಂತ ಅಜಿತ್ ಏನಾದ್ರು ಕಂಡಿಡ್ಬಿಟ್ರೆ, ಓ ಗಾಡ್ ಶಿಟ್, ನಾನು ಈ ಮೇಜರ್ ಪಾಯಿಂಟ್ ಅನ್ನೇ ಮರ್ತು ಬಿಟ್ಟಿದೆ ಅಂತ ದೇವೇನಿ ಹೇಳ್ತಿದ್ದಾಗ, ಏನ್ ಮಾಮೂದು ಅಂತ ಅಂಜು ಕೇಳಿದಾಗ, ದೇವೇನಿ, ಬೇಬಿ ನಾನು ವೀರಣ್ಣನ ಕೈಗೆ ಮನಸ್ವಿನಿಯನ್ನ ಒಪ್ಪಿಸಿದಾಗ ಪುಟ್ಟ ಮನಸ್ವಿನಿ ಹೀಗೆ ಇದ್ಲು, ಈಗ ಭಾಗ್ಯ ನಮ್ಮ ಮನೆಗೆ ಬಂದಿದ್ದಾಳೆ, ಈಗ ಅಕಸ್ಮಾತ್ ಏನಾದ್ರು ಭಾಗ್ಯನ ಕಣ್ಣಿಗೆ ಈ ಫೋಟೋಸ್ ಬಿದ್ದು ಬಿಟ್ರೆ, ಅವಳೇನಾದ್ರೂ ಆಮೇಲೆ ಕಂಡಿಡ್ಬಿಟ್ರೆ ಅಷ್ಟೇ, ಆಮೇಲೆ ಭೂಮಿನೇ ಮನಸ್ವಿನಿ ಅಂತ ಮನೆಯವರೆಲ್ರಿಗೂ ಗೊತ್ತಾಗ್ಬಿಡುತ್ತೆ. ಇಂಥ ದೊಡ್ಡ ಪಾಯಿಂಟ್ ಅನ್ನ ಹೇಗೆ ಮಿಸ್ ಮಾಡೋಕೆ ಸಾಧ್ಯ ಅಂತ ದೇವೇನಿ ಟೆನ್ಷನ್ ಆಗ್ತಾ ಇದ್ದಾಗ, ಮಾಮ್ ಅಷ್ಟೇ ತಾನೇ, ಈ ಮನಸ್ವಿನಿ ಚೈಲ್ಡ್ಹುಡ್ ಫೋಟೋಸ್ನ ಗೋಡೆಯಿಂದ ಕಿತ್ತು ಬಿಸಾಕಿದ್ರೆ ಆಯ್ತು ಅಂತ ಹೇಳ್ತಾ ಇದ್ದಾಗ, ಎಸ್ ಬೇಬಿ, ಗೋಡೆ ಮೇಲೆ ಈ ಮನಸ್ವಿಯ ಯಾವ್ದು ಫೋಟೋಸ್ ಕೂಡ ಇರಬಾರ್ದು, ತೆಗ್ದ್ಬಿಡೋಣ ಅಂತ ಹೇಳ್ಬಿಟ್ಟು ಫೋಟೋಸ್ನೆಲ್ಲ ತೆಗಿತಾ ಇರ್ತಾರೆ ದೇವಿಯಾನಿ ಮತ್ತು ಅಂಜು. ನಂತರ ದೇವಿಯಾನಿ ಆ ಫೋಟೋಸ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾಗ ಮನೆಯವ್ರ ಮುಂದೆ ಆ ಫೋಟೋಸ್ ಅಲ್ಲಿ ಮನಸ್ವಿನಿ ಫೋಟೋನ ಕೆಳಗ್ ಬೀಳಿಸ್ಬಿಡ್ತಾರೆ ದೇವಿಯಾನಿ. ಆಗ ಸಂಗೀತ, ದೇವಿಯಾನಿ ಅಲ್ಲಿ ಯಾವ್ದೋ ಫೋಟೋ ಬಿತ್ತು ನೋಡು ಅಂತ ಹೇಳಿದಾಗ ಅಷ್ಟರಲ್ಲೇನೆ ಭಾಗ್ಯ ಕೂಡ ಅಲ್ಲಿಗೆ ಬರ್ತಾರೆ. ಆಗ ದೇವಿಯಾನಿ ಅವರು ಭಾಗ್ಯನ ನೋಡ್ಕೊಂಡು ಪಟ್ ಅಂತ ಫೋಟೋನ ತಗೊಂಡು, ಸಂಗೀತ ಕೈ ಜಾರಿ ಬಿದ್ಬಿಡ್ತು ಅಂತ ಹೇಳಿ ಅದನ್ನ ತಗೊಂಡು ಹೋಗ್ತಾ ಇದ್ದಾಗ, ಅದು ನನ್ನ ಪುಟಾಣಿ ಮನಸ್ವಿನಿ ಫೋಟೋ ಅಲ್ವಾ, ಅದು ಗೋಡೆ ಮೇಲೆ ಇತ್ತಲ್ವಾ, ನಿನ್ನ ಹತ್ರ ಹೇಗ್ ಬಂತು ಅಂತ
ದೇವಿಯನಿಯವ್ರ ಹತ್ರ ಶ್ರವಣ್ ಕೇಳಿದಾಗ ಆಗ ದೇವಿಯನಿ ಹಾ ಭಾವ 21 ವರ್ಷಗಳ ಹಿಂದೆ ಫೋಟೋನ ಸ್ವಲ್ಪ ಇವೆಲ್ಲ ಡಲ್ ಆಗಿತ್ತು, ಫ್ರೇಮ್ ಎಲ್ಲ ನೋಡಿ ತುಂಬಾನೇ ಡಲ್ ಆಗಿ ಹೋಗಿದೆ, ಹೊಸ್ತು ಫ್ರೇಮ್ ಮಾಡಿಸೋಣ ಅಂತ ಎಲ್ಲದನ್ನು ತೆಗ್ದೆ. ಅದೊಂದು ಈಗ ನಮ್ಮ ಮನಸ್ವಿನಿನೇ ದೊಡ್ಡೋಳಾಗಿ ಮನೆಗೆ ಬಂದಿದ್ದಾಳೆ, ಅವಳದು ಒಂದು ಫೋಟೋ ಮಾಡಿಸ್ಬಿಟ್ಟು ಫೋಟೋ ವಾಲಲ್ಲಿ ಹಾಕ್ಸೋಣ ಅಂತ ದೇವ್ಯಾನಿ ಹೇಳ್ತಾ ಇದ್ರೆ, ಸರಿ ದೇವ್ಯಾನಿ ನಿಂಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡಿಸುವಂತ ಶ್ರವಣ್ ಹೇಳಿದಾಗ, ದೊಡ್ಡ ಸಾಹೇಬ್ರೆ ಈಗಿರುವ ಮನಸ್ವಿನಿಯ ಫೋಟೋ ಜೊತೆಲಿ ಹಳೆಯ ಮನಸ್ವಿನಿಯ ಫೋಟೋವನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂತ ಭೂಮಿ ಹೇಳಿದಾಗ, ಒಳ್ಳೆ ಐಡಿಯಾನೇ, ಅದು ಒಂಥರ ಚೆನ್ನಾಗಿರುತ್ತೆ. ಈಗ ಮನಸ್ವಿನಿ ಕಣ್ಮುಂದೆನೇ ಇದ್ದಾಳಲ್ವಾ, ಅದಕ್ಕೆ ಈ ಫೋಟೋಗಳ ಬಗ್ಗೆ ಗಮನನೇ ಕೊಡ್ತಾ ಇರ್ಲಿಲ್ಲ ನಾನು ಅಂತ ಶ್ರವಣ್ ಹೇಳಿದಾಗ, ಶಾರದಕ್ಕ ನಿಮ್ದು ಹಳೆ ಫೋಟೋಸ್ ಅನ್ನ ಹಾಗೆ ಒಂದು ಬಿಟ್ಟಿದೀನಿ, ನಿಮ್ಗೆ ಹಳೆ ನೆನಪೆಲ್ಲ ಬಂದಾದ್ಮೇಲೆ ಹೊಸದಾಗಿ ಫೋಟೋನ ತೆಗೆಸಿ ಆ ಫೋಟೋವಲ್ಲಿ ಹಾಕ್ಸೋಣ ಅಂತ ದೇವೇನಿ ಹೇಳಿದಾಗ, ಹೌದು ದೇವ್ಯಾನಿ ನಮ್ ಶಾರದಾಗೆ ಒಂದು ಹೊಸ ಸೀರೆಯನ್ನ ಉಡಿಸಿ ಅವಳನ್ನ ಮದ್ಮಗಳ ತರಾನೇ ರೆಡಿ ಮಾಡಿ ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬೇಕು, ಏನಂತೀಯ ಶ್ರವಣ್ ಅಂತ ಹೇಳ್ಬಿಟ್ಟು ಸಂಗೀತ ಕೇಳಿದಾಗ, ಸಂಗೀತ ಈಗ್ಲೇ ಮದುಮಗ ರೆಡಿ ಇದ್ದಾನೆ ಇನ್ನೇನು ಅಂತ ರಾಮನಾರಾಯಣ ಅವರು ರೆಗಿಸ್ತಾ ಇದ್ದಾಗ, ಭಾವ ನೀವು ಕೂಡ ಅಂತ ಶ್ರವಣ್ ಹೇಳಿದಾಗ, ಅಲ್ಲಪ್ಪ ನೀವಿಬ್ರೇ ಸಾಕ ಎಲ್ರೂ ಸೇರ್ಕೊಂಡು ನನ್ನೇ ಮರ್ತ್ ಬಿಟ್ರ ಅಂತ ಅಶ್ವಿನಿ ನಾಟಕ ಮಾಡ್ಕೊಂಡ್ ಬಂದಾಗ, ಶ್ರವಣ್ ಸರಿ ಕಂದ ನಿನ್ನನ್ನು ನಾವು ಮರಿತೀವ, ನಾವು 3 ಜನ ಸೇರ್ಕೊಂಡು ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಳ್ಳೋಣ ಅಂತ ಶ್ರವಣ್ ಹೇಳ್ತಾರೆ. ಆಗ ಭಾಗ್ಯ ನಮ್ ಶ್ರವಣ್ ಸಾಹೇಬ್ರು ಕುಟುಂಬ ಮೊದ್ಲಿನ ಹಾಗೇನೆ ಆಗ್ಬಿಟ್ರೆ ಸಾಕು ಅಂತ, ಇಷ್ಟು ಬೇಗ ಶಾರದಾ ಅವರು ಸಿಗ್ತಾಳೆ, ಮನಸ್ವಿನಿ ಸಿಗ್ತಾಳೆ, ನಚ್ಚಿ ಎಂಗೇಜ್ಮೆಂಟ್ ಹಬ್ಬ ಎಲ್ಲ ಒಂದೇ ಟೈಮಲ್ಲಿ ಆಗೋಯ್ತು ಅಂತ ಎಷ್ಟು ಬೇಗ ಆಗೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ರಾಮನಾರಾಯಣ್ ಹೇಳ್ತಾ ಇದ್ದಾಗ, ಆಗ ಭೂಮಿ ಕ್ಯಾಲೆಂಡರ್ ನಲ್ಲಿ ಡೇಟ್ ಮಾಡ್ತಾ ಇರೋದು ನೆನಪಾಗುತ್ತೆ. ಹಾಗೇನೆ ಹೌದು ಟೈಮ್ ಹೇಗ್ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಡಲ್ ಆಗಿ ಹೇಳ್ತಾಳೆ. ನಂತರ ಭೂಮಿ ನೀನೇನು ಯೋಚನೆ ಮಾಡ್ಬೇಡ, ಆದಷ್ಟು ಬೇಗ ಭಾಗ್ಯ ಅವ್ರು ಹುಷಾರಾಗ್ತಾರೆ ಸರಿನಾ ಅಂತ ಸಂಗೀತ ಅವ್ರು ಹೇಳಿದಾಗ, ಈಗಾಗ್ಲೇ ನಿಮ್ಮೆಲ್ಲರ ಪ್ರೀತಿ ನನ್ನನ್ನ ಈ ಮಟ್ಟಕ್ಕೆ ತಂದು ಬಿಟ್ಟಿದೆ ಅಂತ ಭಾಗ್ಯ ಅವ್ರು ಹೇಳಿದಾಗ, ಆಗ ಅಜ್ಜಿ ದೇವರ ಸನ್ನಿಧಿಯಲ್ಲಿ ಯಾವ ಪ್ರೀತಿಗೂ ಕಮ್ಮಿ ಇಲ್ಲ ಅಮ್ಮ ಅಂತ ಹೇಳ್ತಾರೆ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಹಾಗೆ ದೇವಿಯನಿ ಹೋಗ್ತಾ ಇದ್ದಾಗ ದೇವಿಯನಿ ಫೋಟೋಗಳು ಜೋಪಾನ ಅಜ್ಜಿ ಹೇಳ್ತಾ ಇದ್ದಾಗ, ಹಾ ಅತ್ತೆ ಯು ಡೋಂಟ್ ವರಿ ಅಂತ ಫೋಟೋಸ್ ನ ಜೋಪಾನವಾಗಿರುತ್ತೆ ಅಂತ ಹೇಳ್ಬಿಟ್ಟು ದೇವಿಯನಿ ಅಲ್ಲಿಂದ ಕದ್ದು ಮುಚ್ಚಿ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ, ಧನ್ಯವಾದಗಳು.